ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾನು ನನ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಬಂದಿದ್ದೆ. ಸೊ ನೈಟೇ ಹೊರಟ್ವಿ, ಬಟ್ ನಾನು ನೈಟ್ ಏನು ರೆಕಾರ್ಡ್ ಮಾಡಲಿಲ್ಲ, ಏನು ಕಾಣಿಸಲ್ಲ ಅಂತ. ಇವಾಗ ಟೈಮ್ ಬಂದು 7:30 ಆಗಿದೆ ಬೆಳಗ್ಗೆ. ಇದು ಸಾಗರ ಟು ಸಿಗಂದೂರು ಹೋಗೋ ರೂಟು. ಇಲ್ಲಿಂದ ಸಿಗಂದೂರು ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಇದೆ. ಸೊ ಆಲ್ರೆಡಿ ಟೈಮ್ ಆಗಿದೆ, ಬನ್ನಿ ಹೋಗೋಣ. ಎದೆಯೊಳಗಡೆ ನೀನು ನಿಂತೆ ಬರೀ ಸರಿಸಿದೆ ಬೇರೆ ಚಿಂತೆ. ನೀವು ನೋಡ್ತಾ ಇರ್ಬೋದು ಲಾರಿ ಯಾವ ಥರ ನಿಂತಿದೆ ಅಂತ. ಆ್ಯಕ್ಚುಲಿ ಅದು ಬ್ರೇಕ್ ಡೌನ್ ಆಗಿ ನಿಂತ್ಕೊಂಡಿರೋ ಲಾರಿ. ಡೌನಲ್ಲಿ ಮುಂದೆ ಹೋಗಿಲ್ಲ, ಸದ್ಯ ಅಲ್ಲೇ ನಿಂತ್ಕೊಂಡಿದೆ. ಯಾಕಂದರೆ ಮುಂದೆ ಹೋಗಿದ್ರೆ ಒಂದು ಹಳ್ಳ ಇತ್ತು, ಅಲ್ಲಿ ಬಿದ್ದೋಗ್ತಾ ಇತ್ತು. ಆ್ಯಂಡ್ ಯಾರಿಗೂ ಏನೂ ಆಗಿಲ್ಲ, ಡ್ರೈವರ್ ಎಲ್ಲ ಸೇಫ್ ಆಗಿದ್ದರು. ಸೊ ಅದಕ್ಕೆ ಹೇಳೋದು, ಮಾನ್ಸೂನ್ ಸೀಸನ್ನು ಅಥವಾ ಯಾವುದೇ ಸೀಸನ್ ಆಗಿದ್ರು ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕು ಅಂದರೆ ಸ್ವಲ್ಪ ಹುಷಾರಾಗಿರಬೇಕು. ಸೊ ಟೈಮು 9:30 ಆಗಿದೆ ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಫ್ರೆಶ್ ಅಪ್ ಆಗಬೇಕು ಅಂದರೆ ಫ್ರೆಶ್ ಅಪ್ ರೂಮ್ ಸಿಗುತ್ತೆ, ಇಲ್ಲಾಂದರೆ ನಾರ್ಮಲ್ ಪಬ್ಲಿಕ್ ವಾಶ್ರೂಮ್ಸ್ ಇರುತ್ತೆ, ಎಲ್ಲಿ ಬೇಕಾದ್ರೂ ನೀವು ಸ್ನಾನ ಮಾಡ್ಬೋದು. ಫ್ರೆಶ್ ಅಪ್ ರೂಮ್ಸ್ ತೊಗೊತೀರಾ ಅಂದರೆ 300 rupees ಚಾರ್ಜ್ ಮಾಡ್ತಾರೆ ಒಂದು ರೂಮ್ಗೆ. 4 ಜನ ಅಲೋ ಮಾಡ್ತಾರೆ. ಆ್ಯಂಡ್ 4 ಅವರ್ ಅಂದರೆ ಮಧ್ಯಾಹ್ನ 2ವರೆಗೂ ನಿಮಗೆ ರೂಮು ವ್ಯಾಲಿಡ್ ಇರುತ್ತೆ. ನಾವು ರೂಮ್ಸ್ ತೊಗೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಜೊತೆ ಇರುವಾಗ ಯಾಕೆ ನಂಗೆ ಹೀಗೆ ಎಲ್ಲವ ಕೆಲವಂತ ಹುಮ್ಮಸ್ಸು ಈ ಪರಿ ಶರಣಾದೆ ನಾನು ನಿಂಗೆ. ಅದು ಯಾಕೋ ಅದು ಯಾಕೋ ಅದು ಯಾಕೋ ನೆಕ್ಸ್ಟು ನಾವು ಹೋಗ್ತಾ ಇರೋದು ಮುರುಡೇಶ್ವರಗೆ. ಸೊ ಸಿಗಂದೂರು ಟು ಮುರುಡೇಶ್ವರ ಹೋಗೋ ರೂಟಲ್ಲಿ ನಿಮಗೆ ಒಂದು ಫಾರೆಸ್ಟ್ ರೂಟ್ ಸಿಗುತ್ತೆ. ಆ ಫಾರೆಸ್ಟ್ ರೂಟು ಆಲ್ಮೋಸ್ಟ್ 10 to 15 ಕಿಲೋಮೀಟರ್ಸ್ ಇದೆ. ನೀವೇನು ನೋಡ್ತಾ ಇದ್ದೀರಾ ಈ ಚೆಕ್ ಪೋಸ್ಟಿಂದ ಎಂಟರ್ ಆಗಿ. ಸೊ ಫಾರೆಸ್ಟ್ ರೂಟ್ ಎಂಟರ್ ಆಗಿಬಿಟ್ಟು ಮುಂದೆ ಹೋಗ್ಬೇಕಾದ್ರೆ ನಮ್ಮ ಗಾಡಿದು ಏರ್ ಸ್ವಲ್ಪ ಡೌನ್ ಆಗ್ತಾ ಇದೆ ಅನ್ನಿಸ್ತು. ಅದಕ್ಕೆ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿದ್ವಿ ಏನಾಗಿದೆ ಅಂತ. ನೋಡಿದ್ರೆ ಗಾಡಿ ಫ್ರಂಟ್ ಟೈರ್ ಪಂಚರ್ ಆಗಿತ್ತು. ಸೊ ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿ ರೆಡಿ ಮಾಡಿದ್ವಿ. ಅಲ್ಲಿ ರೆಡಿ ಮಾಡ್ತಾ ನಾನೊಂದು ವಿಷಯ ಅಬ್ಸರ್ವ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಈ ಗಿಡ ಯಾವ ಥರ ಇದೆ ಅಂತ. ಸೊ ಈ ಗಿಡ ನಾನು ಎಲ್ಲೂ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನಾನು ನೋಡಿದ್ದು. ನಾನು ದೂರದಿಂದ ನೋಡಿ ಯಾವುದೋ ಹಾವು ಇರಬೇಕು ಅಂದ್ಕೊಂಡೆ, ಬಟ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯಿತು ಅದು ಗಿಡ. ಇದೇ ಥರ ತುಂಬ ಥರ ಗಿಡಗಳಿತ್ತು, ನಾವು ನೋಡಿ ಇಲ್ದಿರೋ ಗಿಡಗಳು. ತುಂಬ ವಿಷಯಗಳಿದೆ ನಮಗೆ ಗೊತ್ತಿಲ್ದಿರೋದು. ಗಾಡಿ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ನಮಗೆ ರೋಡ್ ಕಾಣಿಸ್ತು. ವೆದರ್ ಬೇರೆ ಚೆನ್ನಾಗಿತ್ತು. ಸೊ ಎಲ್ಲರೂ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಸ್ಟಾಪ್ ಮಾಡಿ ಎಲ್ಲರೂ ಫೋಟೋಸ್ ತಗೊಂಡು ಅಲ್ಲಿಂದ ಮುರುಡೇಶ್ವರಕ್ಕೆ ಹೊರಟ್ವಿ. ಮುರುಡೇಶ್ವರ ಬರೋ ಅಷ್ಟರಲ್ಲಿ ಸಂಜೆ 4:45 ಗಂಟೆ ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು ರೀಪೇಂಟ್ ಏನೋ ನಡೀತಾ ಇದೆ. ನಾವು ಈ ಜನ ನೋಡ್ಬಿಟ್ಟು ಏನೋ ಪೂಜೆ ನಡೀತಾ ಇರಬೇಕು ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ಅಲ್ಲಿ ಅವ್ರು ನಿಂತಿರೋದು 18th ಫ್ಲೋರ್ಗೆ ಹೋಗ್ಬೋದಲ್ಲ, ಆ 18th ಫ್ಲೋರಿಂದ ಟಾಪ್ ವ್ಯೂ ನೋಡೋಕ್ಕೆ ಅಂತ ಅಷ್ಟು ಜನ ನಿಂತಿರೋದು. ನಾವು ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಸೊ ನಾನು ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಡೈರೆಕ್ಟು ನಾವು ಮಲ್ಪೆಗೆ ಬಂದ್ವಿ. ಸೊ ನೈಟು ನಾವು ಮಲ್ಪೆಗೆ ಬಂದಿದ ತಕ್ಷಣ ಮಲ್ಕೊಂಡ್ವಿ ರೂಮಲ್ಲಿ ಹೋಗಿ. ಇದು ನೆಕ್ಸ್ಟ್ ಡೇ. ಟೈಮ್ ಬಂದು 7:30 ಆಗಿದೆ. ಇವಾಗ ನೀವು ನೋಡ್ತಿರೋದು ಮಲ್ಪೆ ಹಾರ್ಬರು. ಸೊ ನಾವಿಲ್ಲಿಗೆ ಬಂದಿದ್ದು ಫಿಶ್ ತೊಗೊಂಡು ಹೋಗೋಣ ಅಂತ. ಬಟ್ ಅಲ್ಲಿ ನೋಡಿದ್ರೆ ಯಾವುದು ಮೀನುಗಳು ಇರಲಿಲ್ಲ. ಯಾಕಂದರೆ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಯಾವುದು ಬೋಟ್ ಹೋಗ್ತಾ ಇಲ್ಲಂತೆ ಫಿಶಿಂಗ್ಗೆ. ಸೊ ಏನೋ ರಿಸ್ಟ್ರಿಕ್ಟ್ ಮಾಡಿದಾರಂತೆ, August September ವರೆಗೂ ಯಾವುದು ಬೋಟ್ಸು ಫಿಶಿಂಗ್ ಹೋಗಂಗಿಲ್ಲ ಅಂತ. ಸೊ ಚಿಕ್ಕ ಬೋಟಲ್ಲಿ ಆ ಸೈಡು ಬರೀ ಲೋಕಲ್ಸು ಫಿಶಿಂಗ್ ಮಾಡ್ತಾಯಿದ್ರು. ಅಲ್ಲೋಗಿ ನೋಡಿದ್ವಿ, ಬಟ್ ನಮಗೆ ಯಾವುದು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ಯಾವುದು ತೊಗೊಳ್ಲಿಲ್ಲ. ಅಲ್ಲಿಂದ ನೋಡಿಕೊಂಡು ಡೈರೆಕ್ಟ್ ನಾವು ಬೀಚ್ ಹತ್ರ ಹೋದ್ವಿ. ನೀವೇನಾದರೂ ನಾರ್ಮಲ್ ಟೈಮಲ್ಲಿ ಬಂದರೆ, ಮಾನ್ಸೂನ್ ಸೀಸನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಿಮಗೆ ಕಾಲಿಡೋಕ್ಕೆ ಕೂಡ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ನೀವೇನಾದರೂ ನಂದು ಲಾಸ್ಟ್ ಇಯರ್ ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಐ ಕಾರ್ಡಲ್ಲೇ ಬರುತ್ತೆ. ಸೊ ಆ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಜನ ಇದ್ರು, ಯಾವ್ಯಾವ ಥರ ಮೀನುಗಳಿರುತ್ತೆ ಅಂತ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಕಂಪ್ಲೀಟ್ ಇದ್ರದ್ದೇ ಒಂದು ವಿಡಿಯೋ ಮಾಡ್ತೀನಿ. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಮುಂದೆ ಹೋಗೋಣ. 1 hour later. ಸೊ ಹಾರ್ಬರ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಬೀಚ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಬೀಚಲ್ಲೂ ಯಾರನ್ನೂ ಆಟ ಆಡಕ್ಕೆ ಬಿಡ್ತಾ ಇರಲಿಲ್ಲ. ಸೇಫ್ ಗಾರ್ಡ್ಸ್ ಎಲ್ಲ ತುಂಬ ಜನ ಇದ್ರು. ಬಟ್ ನಾವು ಅಲ್ಲಿ ಬಂದು ಅಡುಗೆ ಮಾಡಬೇಕಾಗಿತ್ತು. ತಿಂದಿರಲಿಲ್ಲ ಯಾರು. ಆ್ಯಕ್ಚುಲಿ ನಾವು ಎಲ್ಲೇ ಹೋದರೂ ನಾವೇ ಅಡುಗೆ ಮಾಡ್ಕೊಂಡು ತಿಂತೀವಿ. ಸೊ ಚಿಕನ್ ಎಲ್ಲ ತೊಗೊಂಬಂದಿದ್ವಿ. ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಅಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳ ಹೋದ್ವಿ. ಬಟ್ ನಾನು ಧರ್ಮಸ್ಥಳದ ಯಾವುದೂ ವೀಡಿಯೋಸ್ ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಧರ್ಮಸ್ಥಳ ಕುಕ್ಕೆ ಎಲ್ಲ. ಸೊ ಧರ್ಮಸ್ಥಳ ಮುಗಿಸ್ಕೊಂಡು ಅಲ್ಲಿಂದ ನಾವು ಬ್ಯಾಂಗ್ಳೂರು ರಿಟರ್ನ್ ಆಗಬೇಕಾದ್ರೆ ನಮಗೆ ಇದೊಂದು ಜಾಗ ಸಿಕ್ತು.
ಸೊ ಇದು ಆ್ಯಕ್ಚುಲಿ ನೀವು ಧರ್ಮಸ್ಥಳ ಟು ಬ್ಯಾಂಗ್ಳೂರು ಬರೋ ರೂಟಲ್ಲಿದೆ. ನೀವು ನೋಡ್ತಾ ಇರ್ಬೋದು ಜಾಗ ಯಾವ ಥರ ಇದೆ ಅಂತ. ಸೊ ಇಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ಬ್ಯಾಂಗ್ಳೂರು ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ. ಇಷ್ಟು ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.